ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಘವರ್ಷಿಣಿ ಫ್ಯಾಷನ್ ಚಾನಲ್. ಇವತ್ತು ನಾನು 10 ವರ್ಷದ ಮಗುಗೆ ಹೇಗೆ ಬಾಡಿ ಪಾರ್ಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಚೆಸ್ಟ್ ರೌಂಡ್ ಎದೆಯ ಸುತ್ತಳತೆ 25 ಇಂಚು 25 ಇಂಚ್, ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ 22 ಇಂಚು 22 ಇಂಚ್, ವೇಸ್ಟ್ ಲೆಂತ್ 9 ಇಂಚ್, ಸೊಂಟದ ಉದ್ದ, ಶೋಲ್ಡರ್ 11.5 ಇಂಚು, ಭುಜದ ಅಳತೆ 11.5 ಇಂಚ್, ಆರ್ಮೋಲ್ 12 ಇಂಚ್, ಕಂಕಳಿನ ಸುತ್ತಳತೆ, ಫ್ರಂಟ್ ನೆಕ್ ಡಿಪ್ 4.5 ಇಂಚ್, ಬ್ಯಾಕ್ ನೆಕ್ ಡಿಪ್ 5 ಇಂಚ್, ಕ್ಲಾತ್ ಫೋಲ್ಡಿಂಗ್, ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 4, ಎದೆಯ ಸುತ್ತಳತೆ 4ರಿಂದ ಭಾಗಾಕಾರ ಮಾಡ್ಕೋಬೇಕಾಗುತ್ತೆ. ಚೆಸ್ಟ್ ರೌಂಡ್ 25 ಇಂಚ್ ಡಿವೈಡೆಡ್ ಬೈ 4, 6 1/4 ಆನ್ಸರ್ ಸಿಗುತ್ತೆ ನಮಗೆ. 6.25 ಇಂಚು ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಮಗೆ ಫುಲ್ ಉತ್ತರ 8.25 ಇಂಚ್ ಸಿಗುತ್ತೆ. 8 1/4. ನಾನು ಅದೇ ರೀತಿಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. 25 ಡಿವೈಡೆಡ್ ಬೈ 4 ಈಕ್ವಲ್ಸ್ 6.25 ಪ್ಲಸ್ 2 ಇಂಚ್ 8.25, 8.25 ಇಂಚ್ ಸಿಗುತ್ತೆ ಚೆಸ್ಟ್ ರೌಂಡ್. ಅದೇ ರೀತಿ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 4, ವೇಸ್ಟ್ ರೌಂಡ್ 22 ಇಂಚ್ ಡಿವೈಡೆಡ್ ಬೈ 4, 5.5 ಉತ್ತರ ಸಿಗುತ್ತೆ. 5 1/2 5.5 ಇಂಚು, 2 ಇಂಚ್ನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಸೊ ನಮಗೆ ಟೋಟಲ್ ಉತ್ತರ ಬಂದು 7.5 ಇಂಚ್, 7 1/2. ವೇಸ್ಟ್ ಲೆಂತ್ 9 ಇಂಚ್ ಇದೆ. ವೇಸ್ಟ್ ಲೆಂತ್ 9 ಇಂಚ್ ಪ್ಲಸ್ 1 ಇಂಚ್ ಈಕ್ವಲ್ಸ್ ಟೋಟಲ್ ಆನ್ಸರ್ ಇಸ್ 10 ಇಂಚ್. ನಾವಿಲ್ಲಿ ಯಾಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕಂದ್ರೆ ನಮಗೆ ಭುಜದ ಹತ್ರ ಅಂದರೆ ಶೋಲ್ಡರ್ ಹತ್ರ ನಾವು ಸ್ಟಿಚಿಂಗ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ 1/2 ಇಂಚು, ಮತ್ತು ಕೆಳಗಡೆ ಸ್ಟಿಚಿಂಗ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ 1/2 ಇಂಚು. ಅಥವಾ ನಾವು ಬರೀ ಟಿ ಶರ್ಟ್ ಟೈಪ್ ಆ ಥರ ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು 1/2 ಇಂಚ್ ಫೋಲ್ಡಿಂಗ್ ಮಾಡಿ ಕೂಡ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರ್ತೀವಿ. ಅಂದರೆ ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ 1.25 ಅಥವಾ 1.5 ಇಂಚ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಭುಜದ ಅಳತೆ ಅಂದರೆ ಶೋಲ್ಡರ್ ನಮಗೆ ಫುಲ್ ಶೋಲ್ಡರ್ ಬಂದು 11.5 ಇಂಚ್ 11.5 ಇಂಚ್ ಇದೆ. ಅದನ್ನು ನಾವು 2ರಿಂದ ಭಾಗಾಕಾರ ಮಾಡ್ಕೊತಾ ಇದ್ದೀವಿ. 11.5 ಇಂಚ್ ಡಿವೈಡೆಡ್ ಬೈ 2 ಇಂಚಿಂದ 11.5 ಡಿವೈಡೆಡ್ ಬೈ 2 ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೀವಿ. ನಮಗಿಲ್ಲಿ 5.25 ಉತ್ತರ ಸಿಗುತ್ತೆ. ಅಂದರೆ 5 3/4 ಆನ್ಸರ್ ಇಸ್ 5 3/4 ಅಥವಾ 5.5 ಕೂಡ ನಾವು ಶೋಲ್ಡರ್ನ ತಗೋಬೋದು. ಹಾರ್ಮೋಲ್ ಎಷ್ಟಿದೆ? ಕಂಕಳಿನ ಸುತ್ತಳತೆ 12 ಇಂಚ್ ಇದೆ. ಡಿವೈಡೆಡ್ ಬೈ 2, ಹಾರ್ಮೋಲ್ 12 ಇಂಚ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗಿಲ್ಲಿ 6 ಇಂಚ್ ಆನ್ಸರ್ ಸಿಗುತ್ತೆ. ನಮಗೆ ಆರ್ಮೋಲ್ 6 ಇಂಚ್ ತೊಗೋಬೋದು. ನೆಕ್ ವಿಡ್ತ್ ಚೆಸ್ಟ್ ಡಿವೈಡೆಡ್ ಬೈ 12 ಅಂದರೆ ನಾವು ಎದೆಯ ಸುತ್ತಳತೆ 12ರಿಂದ ಭಾಗಾಕಾರ ಮಾಡಿಕೊಂಡ್ರೆ ಎಷ್ಟು ಉತ್ತರ ಸಿಗುತ್ತೆ ಅಷ್ಟು. ಚೆಸ್ಟ್ 25 ಡಿವೈಡೆಡ್ ಬೈ 12 2.25 ಇಂಚ್ ಸಿಗುತ್ತೆ ಉತ್ತರ ನಮಗೆ. ಅಂದರೆ 2 1/4 ಉತ್ತರ ಸಿಗುತ್ತೆ. ಅದೇ ರೀತಿ ನಾನಿಲ್ಲಿ ಚೆಸ್ಟ್ ರೌಂಡ್ 36 ಇಂಚಿಗೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಯಾವುದೇ ಬಾಡಿ ಪಾರ್ಟ್ ಅಂದರೆ ನಾನು ಈಗಾಗಲೇ ಮೆಷರ್ಮೆಂಟ್ ತೋರಿಸಿರೋ ಪ್ರಕಾರವಾಗಿ ಯಾವುದೇ ಥರ ಬಾಡಿ ಪಾರ್ಟ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅಂದರೆ ಈಗ ನಾನಿಲ್ಲಿ 36 ಇಂಚ್ ಇಟ್ಟಿದ್ದೀನಿ ಅಂದರೆ 40 ಇಂಚು 42 ಆ ಥರ ಎಲ್ಲ ನೀವು ಬೇರೆ ಬೇರೆ ಎದೆಯ ಸುತ್ತಳತೆ ಅಂದರೆ ಚೆಸ್ಟ್ ರೌಂಡ್ ಪ್ರಕಾರವಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಾವಿಲ್ಲಿ ಡಿವೈಡೆಡ್ ಬೈ 4 ನಾವು ಕ್ಯಾಲ್ಕುಲೇಟ್ ಉಪಯೋಗಿಸ್ದೆ ಯಾವ ರೀತಿ ಮಾಡ್ಬೋದು ಮೆಷರ್ಮೆಂಟ್ ಟೇಪಿಂದ ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಇಲ್ಲಿ ಎದೆಯ ಸುತ್ತಳತೆ ಅಂದರೆ ಚೆಸ್ಟ್ ರೌಂಡ್ 25 ಇಂಚ್ ಇದೆ.
ನಾವಿಲ್ಲಿ 25 ಇಂಚ್ಗೆ ಇಲ್ಲಿ ಇಟ್ಕೊಂಡ್ರೆ ಮತ್ತು ಇಲ್ಲಿ ಎಂಡ್ ಇಲ್ಲಿ 0 ಇದೆಯಲ್ಲ ಅಲ್ಲಿಂದ ಫೋಲ್ಡ್ ಮಾಡಿಕೊಂಡ್ರೆ ಮೆಜರ್ಮೆಂಟ್ ಟೇಪಲ್ಲಿ ಒಂದು ಸಲ ಫೋಲ್ಡ್ ಮಾಡ್ತೀವಿ. ಮತ್ತು ಇನ್ನೊಂದು ಸಲ ಫೋಲ್ಡ್ ಮಾಡ್ತೀವಿ 25 ಇಂಚ್ಗೆ. ಸೊ ನಮಗೆ 4 ಭಾಗ ಆಗುತ್ತೆ ಇಲ್ಲಿ. ಅವಾಗ ನಮಗೆ ಉತ್ತರ ನೋಡಿ 6.25 ಇಂಚ್ ಬಂದಿದೆಯಾ, 6.25 ಇಂಚು. ಅದೇ ಇಲ್ಲಿ 6.25 ಇಂಚು ಮತ್ತು 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.